ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯುಂ ನಮಾಮ್ಯಹಂ. ನಾಡಿನ ಸಮಸ್ತ ಜನತೆಗೆ ನರಸಿಂಹದೇವರ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಭಗವಾನ್ ಮಹಾವಿಷ್ಣುವಿನ 4ನೇ ಅವತಾರವಾದ ನರಸಿಂಹದೇವರ ಜನ್ಮದಿನವನ್ನು ವೈಶಾಖ ಮಾಸದ ಶುಕ್ಲ ಪಕ್ಷದ ಚತುರ್ದಶಿಯೆಂದು ಆಚರಿಸಲಾಗುತ್ತದೆ. ಭಗವಾನ್ ಮಹಾವಿಷ್ಣುವಿನ 10 ಅವತಾರಗಳಲ್ಲಿ ನರಸಿಂಹದೇವರ ಅವತಾರ ಅತ್ಯಂತ ಉಗ್ರ ಸ್ವರೂಪ. ಮಹಾಬಲಶಾಲಿ ಅಸುರನಾದ ಹಿರಣ್ಯಕಶ್ಯಪನನ್ನು ಸಂಹಾರ ಮಾಡಲು ಆ ಮಹಾವಿಷ್ಣು ನರಸಿಂಹನ ಅವತಾರ ಧರಿಸಿದ. ನರಸಿಂಹ ಎಂದರೆ ಮಾನವನ ದೇಹ ಹೊಂದಿದ್ದರೂ ಸಿಂಹದ ಮುಖ ಮತ್ತು ಪಂಜುಗಳನ್ನು ಹೊಂದಿದ ವಿಶಿಷ್ಟ ರೂಪ. ಹಾಗಾದರೆ ಆ ಮಹಾವಿಷ್ಣು ಹಿರಣ್ಯಕಶ್ಯಪನನ್ನು ಕೊಲ್ಲಲು ಇಂತಹ ವಿಶಿಷ್ಟ ರೂಪ ಧರಿಸಿದ್ದೇಕೆ? ಹಿರಣ್ಯಕಶ್ಯಪನನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಸೀಳಿದ್ದೇಕೆ? ಹಿರಣ್ಯಕಶ್ಯಪನಂತಹ ಮಹಾ ಅಸುರನ ಸಂತಾನವಾಗಿ ವಿಷ್ಣುವೇ ಸರ್ವಸ್ವ ಎಂದು ಭಜಿಸುವ ಭಕ್ತ ಪ್ರಹ್ಲಾದ ಜನಿಸಿದ್ದು ಯಾಕೆ? ಇಂತಹ ಅನೇಕ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ಪಡೆಯಲು ನಮ್ಮ ಪ್ರಥಮ್ ಸಂಸ್ಕಾರ್ ಯೂಟ್ಯೂಬ್ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಲ್ಲ ವಿಡಿಯೋಗಳ ಮಾಹಿತಿ ಪಡೆಯಲು ಬೆಲ್ ಐಕಾನ್ ಒತ್ತಿ. ಮತ್ತೊಮ್ಮೆ ಎಲ್ಲರಿಗೂ ನರಸಿಂಹದೇವರ ಜಯಂತಿಯ ಹಾರ್ದಿಕ ಶುಭಾಶಯಗಳು.